ಅಧಿಕಾರಿಗಳು ಓದಿದ್ದಾರೆ, ಬರೆದಿದ್ದಾರೆ, ನಾಲೆಡ್ಜ್ ಇದೆ ಅಂತ ಅವ್ರ ಹತ್ರ ಸಾಕಷ್ಟು ಜನ ಹೋಗ್ತಾರೆ ತಮ್ಮ ಕೆಲಸ ಮಾಡ್ಕೊಳ್ಳೋಕ್ಕೆ. ಕೆಲವೊಂದು ಸಲ ಅವರು ಅನ್ಎಜುಕೇಟೆಡ್ ಥರ ವರ್ತನೆ ಮಾಡ್ತಾರೆ. ಇಲ್ಲೂ ಕೂಡ ಅಂಥದ್ದೇ ನಡೆದಿದೆ. ಅಧಿಕಾರಿಗಳ ಎಡವಟ್ಟು ಜೀವಂತ ವ್ಯಕ್ತಿಗೆ ಮರಣ ಪತ್ರ ಕೊಟ್ಟುಬಿಟ್ಟಿದ್ದಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪುರಸಭೆ ಅಧಿಕಾರಿಗಳು ಮಾಡಿರುವ ಮಹಾ ಎಡವಟ್ಟು ಇದು. ಸಹೋದರನ ಮರಣ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು ಅಣ್ಣ. ಅಧಿಕಾರಿಗಳ ಎಡವಟ್ಟಿನಿಂದ ಜೀವಂತ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರ ಅಲ್ಲಿ ಸಲ್ಲಿಕೆಯನ್ನು ಮಾಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಅಶೋಕ್ ಹಂಪಣ್ಣವರ್ ಮರಣ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಕೆ ಮಾಡ್ತಾರೆ. ಅನಾರೋಗ್ಯದಿಂದ 1/8/2024ರಲ್ಲಿ ಅಶೋಕ ಹಂಪಣ್ಣ ಅವರು ಸಾವನ್ನಪ್ತಾರೆ. 9/8/2024ರಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ ಅಣ್ಣ ನಾಗರಾಜ್ ಹಂಪಣ್ಣವರ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಆದರೆ ಅಶೋಕನ ಬದಲು ಯಾರು ಅರ್ಜಿ ಸಲ್ಲಿಸ್ತಾರಲ್ಲ ಅವ್ರನ್ನೇ ಸಾಯಿಸಿಬಿಟ್ರು ಈ ಅಧಿಕಾರಿಗಳು. ಅಶೋಕ್ ಬದಲು ನಾಗರಾಜ ಹಂಪಣ್ಣವರನ್ನು ಸಾಯಿಸಿ ಎಡವಟ್ಟು ಮಾಡಿದ್ದಾರೆ ಅಧಿಕಾರಿಗಳು. ಮೃತನ ಬದಲು ಜೀವಂತವಾಗಿದ್ದವನಿಗೆ ಮರಣ ಪ್ರಮಾಣ ಪತ್ರ. ಏನು ಕೇರ್ಲೆಸ್ಸು ಅಧಿಕಾರಿಗಳಿಗೆ. ಯಾವ ಕೆಲಸನೂ ಆಗಲ್ಲ, ಚಪ್ಪಲಿ ಸವಸ್ಕೊಂಡೇ ಬರಬೇಕು. ಯಾವ ಕೆಲಸನೂ ಆಗಲ್ಲ. ಅಟ್ಲೀಸ್ಟು ಸಣ್ಣ ಪುಟ್ಟ ಕೆಲಸ, ಈಗ ಒಂದು ಮರಣ ಪ್ರಮಾಣ ಪತ್ರ ಒಂದು ಮಾಡಿಕೊಡೋಕ್ಕೂ ಕೂಡ ನೋಡಿ ಎಂಥ ಎಡವಟ್ಟು ಮಾಡಿದ್ದಾರೆ. ಯಾರು ಅರ್ಜಿ ಸಲ್ಲಿಕೆ ಮಾಡೋಕ್ಕೆ ಹೋಗಿದ್ರಲ್ಲ ನಾಗರಾಜ್ ಹಂಪಣ್ಣವರು, ಅವ್ರನ್ನೇ ಸಾಯಿಸಿಬಿಟ್ರು ಅಧಿಕಾರಿಗಳು. ಕೊಡಬೇಕಾಗಿದ್ದ ಯಾರಿಗೆ? ಅಶೋಕ ಹಂಪಣ್ಣವ್ರಿಗೆ ಕೊಡಬೇಕಾಗಿತ್ತು ಮರಣ ಪ್ರಮಾಣ ಪತ್ರ. ಎಡವಟ್ಟು ಮುಚ್ಚಿ ಹಾಕಲಿಕ್ಕೆ ತಹಶೀಲ್ದಾರ್ ಕಚೇರಿಗೂ ಕೂಡ ಹೋಗ್ತಾರೆ. ದಾಖಲೆ ರವಾನೆ ಆಗ್ತದೆ. ಲಕ್ಷ್ಮೇಶ್ವರ ತಹಶೀಲ್ದಾರ್ಗೆ ದಾಖಲೆ ರವಾನಿಸಿ ಕೈ ತಳೆದುಕೊಂಡ್ರೆ ಹಾಗಾದ್ರೆ ಅಧಿಕಾರಿಗಳು ಮರಣ ಪ್ರಮಾಣ ಪತ್ರ ರದ್ದುಪಡಿಸಲಿಕ್ಕೆ ಕಚೇರಿಗೆ ನಾಗರಾಜ ಅಲೆದಾಡ್ತಾ ಇದ್ದಾರೆ. 8 ತಿಂಗಳಿನಿಂದ ಪುರಸಭೆಗೆ ಅಲ್ದ್ರೂ ಕೂಡ ಮರಣ ಪ್ರಮಾಣ ಪತ್ರ ರದ್ದಾಗಿಲ್ಲ. ಸರ್ಕಾರಿ ಸೌಲಭ್ಯ ಪಡೀಲಿಕ್ಕೆ ಸಾಧ್ಯವಾಗಿಲ್ಲ ಅಂತ ನಾಗರಾಜ್ ಅಳಲನ್ನು ತೊಡ್ಕೊಂಡಿದ್ದಾರೆ. ಎಂಥ ಅಧಿಕಾರಿಗಳ್ರಿ ಇವರು. ಬದುಕಿರುವಂತಹ ವ್ಯಕ್ತಿನೇ ಸಾಯಿಸಿಬಿಡ್ತಾರಲ್ಲ ಇವರು. ಪ್ರಮಾಣ ಪತ್ರ ರದ್ದುಪಡಿಸುವಂತೆ ಮನವಿ ಸಲ್ಲಿಕೆ ಮಾಡ್ತಾರೆ. ಜನನ ಮತ್ತು ಮರಣ ನೋಂದಣಿ ಅಧಿಕಾರಿ ಮಂಜುನಾಥ್, ಇನ್ನೊಂದ್ಸಲ ಕೇಳಿಸ್ಕೊಬೇಡಿ ಅವ್ರ ಹೆಸರನ್ನು. ಜನನ ಮತ್ತು ಮರಣ ನೋಂದಣಿ ಅಧಿಕಾರಿ ಮಂಜುನಾಥ್ ಮಾಡಿರುವ ಎಡವಟ್ಟಿದು. ಮಹಾ ಎಡವಟ್ಟು ಮಾಡಿದ್ದಾರೆ ಇವರು. ಲಕ್ಷ್ಮೇಶ್ವರದ ತಹಶೀಲ್ದಾರ್ ಕಡೆ ಕೈ ತೋರಿಸಿ ಬಚಾವಾಗಲಿಕ್ಕೆ ಅಧಿಕಾರಿ ಮಂಜುನಾಥ್ ಈಗ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಗದಗ ಪ್ರತಿನಿಧಿ ಮಹಂತೇಶ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಮಹಂತೇಶ್, ಸಾಕಷ್ಟು ಸಾರ್ವಜನಿಕರ ಕುಂದು ಕೊರತೆಗಳನ್ನು ಆಲಿಸಬೇಕಾದಂತಹ ಅಧಿಕಾರಿಗಳು ಒಂದೊಂದ್ಸಲ ಅನ್ಎಜುಕೇಟೆಡ್ ಥರ ಬಿಹೇವ್ ಮಾಡ್ತಾರೆ. ಬದುಕಿರುವ ವ್ಯಕ್ತಿಗೆ ಸತ್ತಿರುವ ಮರಣ ಪ್ರಮಾಣ ಪತ್ರ ಕೊಡ್ತಾರೆ ಅಂದರೆ ಇವ್ರಿಗೆ ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ಏನಿದೆ ಹೆಚ್ಚಿನ ಡೀಟೇಲ್ಸ್? ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಏನಿದೆ, ಈ ತಹಶೀಲ್ದಾರ್ ಕಚೇರಿಯಲ್ಲಿ ಅಶೋಕ್ ಮತ್ತು ಹಾಗೂ ನಾಗರಾಜ್ ಅಂತ ಇಬ್ರು ಅಣ್ಣ ತಮ್ಮರಿರ್ತಾರೆ. ಆದ್ರೆ ಅಶೋಕ್ ಅನಾರೋಗ್ಯದಿಂದ 2024ರಲ್ಲಿ ತೀರ್ಕೊಂಡಿರ್ತಾರೆ. ಸದ್ಯ 2024ರಲ್ಲಿ ಸಹಿತ ತಮ್ಮ ಆದಂತವನು ಮರಣ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತಾನೆ. ಆದ್ರೆ ಸತ್ತಂತ ವ್ಯಕ್ತಿಯ ಮರಣ ಪ್ರಮಾಣ ಪತ್ರ ಕೊಡದೆ ಜೀವಂತ ಇದ್ದಂತ ಅವನ ಸಹೋದರನ ಮರಣ ಪ್ರಮಾಣ ಪತ್ರ ಕೊಟ್ಟು ಪುರಸಭೆಯು ಒಂದು ಎಡವಟ್ಟನ್ನ ಮಾಡಿಕೊಂಡಿದೆ ಅಂತಾನೆ ಹೇಳ್ಬೋದು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆತಕ್ಕಂಥದ್ದು. ಅಶೋಕನಿಗೆ ಏನಾಗಿರ್ತದೆ ಅಂದ್ರೆ ಅನಾರೋಗ್ಯದಿಂದ ಸಾವನ್ನಪ್ಪಿರ್ತಾರೆ. ಈ ಹಿನ್ನೆಲೆಯೊಳಗಡೆ ತಮ್ಮ ಏನು ಮರಣ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿರ್ತಾನೆ. ಅರ್ಜಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅಶೋಕನ ಮರಣ ಪ್ರಮಾಣ ಪತ್ರ ನೀಡದೆ ಸಹೋದರ ಮರಣ ಪ್ರಮಾಣ ಪತ್ರ ಕೊಟ್ಟು ಮಂಜುನಾಥ್ ಮುದುಗಲ್ ಏನಿರ್ತಾನೆ ಅವನು ಎಡವಟ್ಟನ್ನ ಮಾಡಿರ್ತಾನೆ ಅಧಿಕಾರಿ. ಈಗ ಸದ್ಯಕ್ಕೆ ಅಧಿಕಾರಿಯನ್ನ ಉಳಿದುಕೊಳ್ಳಲು ತಹಶೀಲ್ದಾರ್ಗೆ ಪತ್ರವನ್ನ ಬರೆದು ಇದು ಒಂದು ಕಾರ್ಯವನ್ನು ಸರಿಯಾಗಿ ಮಾಡಿಕೊಡಲಾಗುವುದು ಎಂದು ಪ್ರಮಾಣ ಪತ್ರವನ್ನು ನೀಡುತ್ತಾನೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಾಗಿರ್ಬೋದು ಮತ್ತು ನಾಗರಾಜ್ ಆಗಿರ್ಬೋದು ಕಳೆದ 8 ತಿಂಗಳಿಂದ ನನ್ನ ಪ್ರಮಾಣ ಪತ್ರವನ್ನು ತಿದ್ದುಕೊಡಿ, ನಾನು ಜೀವಂತವಾಗಿದ್ದೇನೆ, ನಾನು ಸತ್ತಿಲ್ಲ ಎನ್ನುವ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸಹಿತ ಇದು ಎಲ್ಲ ಒಂದ್ ಕಡೆ ಮಾಧ್ಯಮದವರಿಗೆ ತಿಳಿಯುವ ನಂತರ ಅಧಿಕಾರಿಯು ಇದನ್ನು ಸರಿಪಡಿಸಿಕೊಳ್ಳಿ ಅಂತಂದು ತಹಶೀಲ್ದಾರ್ಗೆ ಮನವಿ ಪತ್ರವನ್ನ ಬರೆದಿರ್ತಾರೆ. ಪ್ರಜ್ವಲ್, ಧನ್ಯವಾದ ಮಹಂತೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.